10-15 ಜನ ನೀವೇನೇ ಕರ್ಕೊಂಡ್ರಿ ಅವನ್ನ ಏನಾಗಿದೆ ಅತ್ತಯ್ಯ ಗಾಡಿ ಭಯಾನಕವಾಗಿದೆ ಬಳ್ಳಾರಿ ರೇಷನ್ ಅಕ್ಕಿ ದಂಧೆ. ಸರ್ಕಾರಿ ಗೋಡೌನ್ನಿಂದಲೇ ಅನ್ನಭಾಗ್ಯ ಅಕ್ಕಿಗೆ ಕನ್ನ. ಎಂಎಲ್ಎ ಆಪ್ತನಿಂದಲೇ ರೇಷನ್ ಅಕ್ಕಿ ದರೋಡೆ. ಇನ್ಸ್ಪೆಕ್ಟ್ರು ಎಲ್ಲರೂ ಶಾಮೀಲ್ ಅದಾರ ಅದ್ರಾಗ. ಇನ್ಸ್ಪೆಕ್ಟ್ರು ಎಲ್ಲರೂ ಶಾಮೀಲ್ ಅದಾರ ಅದ್ರಾಗ. ನಿಜವಾಗ್ಲೂ ಭಯಾನಕವಾಗಿದೆ ಬಳ್ಳಾರಿ ರೇಷನ್ ಅಕ್ಕಿ ಲೂಟಿ. ಅದು ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಸಂಬಂಧಿ ಹಾಗೂ ಎಂಎಲ್ಎ ಅವರ ಆಪ್ತ ಅಂತ ಹೇಳಿಕೊಳ್ಳುತ್ತಿರುವ ಅಮರನಾಥ್ ರೆಡ್ಡಿಯಿಂದಲೇ ಈ ಕರಾಳ ದಂಧೆ ನಡೆಯುತ್ತಿದೆ. ಸರ್ಕಾರಿ ಗೋಡೌನ್ನಿಂದಲೇ ಅಕ್ಕಿ ಲೂಟಿ. ಕೇಳಿ ಅಚ್ಚರಿಯಾಗಬಹುದು, ಆದ್ರೆ ಇದು ಸತ್ಯ. ಇದಕ್ಕೆ ವಿಜಯ್ ಟೈಮ್ಸ್ ಬಳಿ ಇದೆ ನೋಡಿ ಸಾಕ್ಷಿ. ಈ ರೀತಿ ಹಾಡಹಗಲೇ ಬಳ್ಳಾರಿಯ ಎಪಿಎಂಸಿಯಿಂದ ಪಡಿತರ ಅಕ್ಕಿ ಕಳ್ಳತನವಾಗ್ತಿದೆ. ಇಂಥ ಒಂದು ದರೋಡೆ ನಡೆಯುತ್ತಿದೆ ಅನ್ನೋ ಮಾಹಿತಿ ವಿಜಯ್ ಟೈಮ್ಸ್ ತಂಡಕ್ಕೆ ಸಿಕ್ಕ ತಕ್ಷಣ ಕಾರ್ಯಪ್ರವೃತ್ತವಾದ ನಮ್ಮ ತಂಡ ರಹಸ್ಯ ಕಾರ್ಯಾಚರಣೆಗೆ ಇಳಿಯಿತು. ಆಗ್ಲೇ ನಮಗೆ ಗೊತ್ತಾಗಿದ್ದು, ನಮ್ಮ ರಾಜ್ಯದಲ್ಲಿ ಅನ್ನಭಾಗ್ಯದ ಅಕ್ಕಿ ಬಡವರ ಹೊಟ್ಟೆಗಲ್ಲ, ಬದಲಾಗಿ ಮಾಫಿಯಾ ಮಂದಿಯ ಜೇಬ್ ಸೇರ್ತಿದೆ ಅಂತ. ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ, ಈ ಮಾಫಿಯಾದ ಸದಸ್ಯರು ಬೇರೆ ಯಾರೂ ಅಲ್ಲ, ಸ್ವತಃ ಬಳ್ಳಾರಿ ಶಾಸಕರ ಆಪ್ತರೇ ಅಂತ. ವಿಜಯ್ ಟೈಮ್ಸ್ ತಂಡಕ್ಕೆ ಧಮಕಿ, ವಿಡಿಯೋ ಡಿಲೀಟ್ ಮಾಡಲು ಬೆದರಿಕೆ. ನಿಮ್ಗೆ ಅಷ್ಟು ಬೇಕಂದ್ರೆ ಬನ್ನಿ, ಸ್ಟೇಷನ್ ಇದೆ ನಡೀರಿ. 10-15 ಜನ ನೀವೇನೇ ಕರ್ಕೊಂಡ್ರಿ ಅವನ್ನ ಇವ್ರ ನಿಮ್ಮ ಮನೆ ಕಾಂಪೌಂಡ್ ಆಗಲಿ ಆಫೀಸ್ ಕಾಂಪೌಂಡ್ ಆಗಲಿ ಬಂದಿದ್ರ ಪಬ್ಲಿಕ್ ಪ್ಲೇಸ್ ರೋಡ್ ಅಲ್ಲಿ ಇರೋರ್ನ ಏನಕ್ಕೆ ಕರ್ಕೊಂಡು ಹೋದ್ರಿ ನೀವು? ಸ್ಟಾರ್ಟಿಂಗ್ ಅವ್ರು ಗಾಡಿ ಮಲ್ಕೋತಾರ, ಗಾಡಿ ನೀವೇ ಅಲ್ವಾ ಅಡ್ಡಾಕಿದ್ ಬಂದು, ಗಾಡಿ ಬಂದು ನೀವೇ ಅಲ್ವಾ ಅಡ್ಡಾಕಿದ್ ನನ್ನ. ಹೇಗಿದೆ ನೋಡಿ ಇವರ ಅಹಂಕಾರ. ಬಡವರ ಅಕ್ಕಿ ಕದಿಯೋದಲ್ಲದೆ ಅದನ್ನು ಬಯಲಿಗಿಳಿದ ವಿಜಯ್ ಟೈಮ್ಸ್ ತಂಡಕ್ಕೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ನಿಂತು ಯಾವುದೇ ಭಯವಿಲ್ಲದೆ ಧಮಕಿ ಹಾಕ್ತಿದ್ದಾರೆ. $5 ಲಕ್ಷ ಕೊಡ್ತೀವಿ ಅಂತ ಆಮಿಷ.
ಅನ್ನ ಕಳ್ಳರ ಬೆದರಿಕೆಗೆ ಜಗ್ಗದ ವಿಜಯ್ ಟೈಮ್ಸ್ ತಂಡಕ್ಕೆ ಹಣದ ಆಮಿಷ ಬೇರೆ ಒಡ್ಡಿದ್ರು. 5 ಲಕ್ಷ ಹಣ ಕೊಡ್ತೀವಿ, ಸಾಕಾಗಲ್ಲ ಅಂದ್ರೆ ಇನ್ನೂ ಹಣ ಕೊಡ್ತೀವಿ ಅಂತ ನಮಗೆ ಆಸೆ ಬೇರೆ ತೋರಿಸಿದ್ರು. ಭೇಟಿಯಾಗಿವಿ. ನಾನೇನಂತೀನಿ ಅಂತಂದ್ರೆ ಇನ್ನೂ ಭಾಳ ಮಂದಿ ಅದಾರ. ಮಾತಾಡಿದ್ದೇನೆ. ಮೇಡಮ್ ಹಂಗೆ ದುಡ್ಡೆಲ್ಲ ಬೇಡ ಸರ್. ನಮಗೆ ಹಣದ ಆಮಿಷ ಒಡ್ಡಿದವನು ಇವನ ಹೆಸರು ಜಿಲಾನಿ ಪಾಷಾ ಅಂತ. ಇವನು ನಾನು ಆ ಸಂಘಟನೆಯ ಅಧ್ಯಕ್ಷ, ಈ ಸಂಘಟನೆಯ ಅಧ್ಯಕ್ಷ, ನಾನು ಕೂಡ ಒಬ್ಬ ಪತ್ರಕರ್ತ ಅಂತೆಲ್ಲ ಬುರುಡೆ ಬಿಟ್ಟ. ಅಷ್ಟೇ ಅಲ್ಲ ನೋಡಿ, ಅವರು MLA ಕಡೆಯವರು. ಸುಮ್ನೆ ಯಾಕೆ ಅವರನ್ನ ಎದುರು ಹಾಕೋತೀರಾ? ರಾಜ್ಯದ ತುಂಬಾ ಈ ದಂಧೆ ನಡೆಯುತ್ತಿದೆ. ಇದರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ಪ್ರಭಾವಿಗಳೇ ಇದ್ದಾರೆ. ಈ ದಂಧೆಯನ್ನ ಅವರೇ ಮಾಡ್ತಿದ್ದಾರೆ. ಅದು ಹೇಗೆ ಹೇಳ್ತಾನೆ ಅಂತ ನೀವೇ ಒಮ್ಮೆ ಕೇಳಿ. MLA ಅದರಲ್ಲ. ಹೌದೌದು. ಹೌದು. ಬಳ್ಳಾರಿ ನಗರ ರೈಟ್ ಹ್ಯಾಂಡ್ ಇದ್ದ. ಓ, ಯಾರು ಬಂದವನಾ? ಟಿ ಶರ್ಟ್ ಕ್ಲಾಸ್ ಬಂದಿದ್ನಲ್ಲ, ಅದು ಕಿಯಾ ಕಾರ್ನ. ಹೌದು. ಭರತ್ ರೆಡ್ಡಿ ಗ್ಯಾಂಗ್ ನೋಡು. ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಇದು. ಹೌದು. ಫುಡ್ ಇನ್ಸ್ಪೆಕ್ಟ್ರು ಎಲ್ಲಾರು ಶಾಮಿಲ್ ಅದಾರ ಅದ್ರಾಗ. ಎಲ್ಲ ಗೊತ್ತೈತೆ. ಇದ್ರಕ್ಕಿಂತ ದೊಡ್ಡದು ತಿರುಗುಂಪ. ರೈತ ಕಾಯ್ದು ಅಕ್ಕಿದು ಒಂದು ಆಳದಾಳಿ ಇರ್ಬೋದ್ರಪ್ಪ. ಬೋಸರಾಜ್ ರವಿ, ಬೋಸರಾಜ್ ಅವ್ರ ಅದಾರಲ್ಲ, ಅವ್ರು ಪೂರಾ ಬೆಂಬಲ ಇಟ್ಟಪ್ಪ. ಓಕೆ. MLA ಮಿನಿಸ್ಟರ್ ಅದನಲ್ರಿ, ಬೋಸರಾಜ್ ಅವ್ರ ಟೀಮ್ ಅದು. ಓ, ಇವರೇ ಮಾಡ್ತಾರೆ ಅಂದ್ರೆ ಇನ್ನೇನು ಸರ್. ದುರಂತ ಅಂದ್ರೆ ಬಡವರ ಅಕ್ಕಿಗೆ ಕನ್ನ ಹಾಕುವ ಈ ದಂಧೆಯಲ್ಲಿ ಆಹಾರ ಸರಬರಾಜು ಇಲಾಖೆ ಅಧಿಕಾರಿಗಳು, ಪೊಲೀಸರು, ಜಿಲ್ಲಾಧಿಕಾರಿಗಳು ಎಲ್ಲರೂ ಶಾಮೀಲಾಗಿದ್ದಾರೆ. ಇದು ಸ್ಪಷ್ಟ. ಯಾಕಂದ್ರೆ ಈ ಮಾಫಿಯಾ ವಿರುದ್ಧ ಅದೆಷ್ಟೋ ಬಾರಿ ಹೋರಾಟಗಾರರು ದೂರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅದೆಷ್ಟೋ ಬಾರಿ ಅಕ್ರಮ ಅಕ್ಕಿ ಸಾಗಾಟ ಮಾಡುತ್ತಿದ್ದ ಗಾಡಿಯನ್ನೂ ಹಿಡಿದು ಪೊಲೀಸರಿಗೆ ಕೊಟ್ಟಿದ್ದಾರೆ. ಆದ್ರೆ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಮಾಫಿಯಾ ಜೊತೆ ಜಿಲ್ಲಾಡಳಿತ ಕೈ ಜೋಡಿಸಿರುವುದಕ್ಕೆ ಸಾಕ್ಷಿಯಾಗಿದೆ. ಮುಖ್ಯಮಂತ್ರಿಗಳೇ, ದಯವಿಟ್ಟು ಬಡವರ ಅನ್ನಕ್ಕೆ ಕನ್ನ ಹಾಕೋ ಇಂಥ ಖದೀಮರ ಹೆಡೆಮುರಿ ಕಟ್ಟಿ. ಈ ಮಾಫಿಯಾ ರಾಜ್ಯಾದ್ಯಂತ ಹಬ್ಬಿದೆ. ಈ ಅನ್ನ ಕಳ್ಳರು ಮುಂದೆ ನೀವು ಬಡವರಿಗೆ ಕೊಡಲು ಇಚ್ಛಿಸಿರುವಂತಹ ಆಹಾರ ಕಿಟ್ ಅನ್ನು ಲೂಟಿ ಮಾಡದಂತೆ ಕ್ರಮ ಕೈಗೊಳ್ಳಿ. ಕುಮಾರ್, ಹೇಮಂತ್, ವಿಜಯ್ ಟೈಮ್ಸ್, ಬಳ್ಳಾರಿ.